ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಲೀಗಲ್ ನೋಟಿಸ್ ಒಂದು ರೀತಿ ಫೌಂಡೇಶನ್ ಇದ್ದಾಗೆ. ಇದರಲ್ಲಿ ಮಾಡುವ ಕೆಲವು ತಪ್ಪುಗಳಿಂದ ಕೇಸ್ಗಳು ಡಿಸ್ಮಿಸ್ ಆಗುವ ಸಾಧ್ಯತೆಗಳು ತುಂಬ ಇದೆ. ಆ ರೀತಿಯಲ್ಲಿ ತುಂಬ ಕೇಸ್ಗಳು ಡಿಸ್ಮಿಸ್ ಆಗ್ತಾನೂ ಇದೆ. ಅದಕ್ಕೆ ಕೆಲವೊಂದು ಕಾರಣಗಳಲ್ಲಿ ಒಂದಾದ್ದು ಈ ಲೀಗಲ್ ನೋಟಿಸನ್ನು ಸರಿಯಾದ ರೀತಿಯಲ್ಲಿ ಕೊಡದೇ ಇರುವಂಥದ್ದು. ಸೊ ಹಾಗಾಗಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಲೀಗಲ್ ನೋಟಿಸ್ ಕೊಡೋದು ಒಂದು ಮ್ಯಾಂಡೇಟ್ರಿ ಪ್ರೊಸೀಜರ್ ಆಗಿದ್ದು, ಮ್ಯಾಂಡೇಟ್ರಿ ಆಗಿದ್ದರಿಂದ ಅದನ್ನು ಸಮಂಜಸವಾಗಿ ಕೊಡಲೇಬೇಕು. ಅದೇ ಬೇಸಿಕ್ ಮೇಲೆ, ಅದೇ ಫೌಂಡೇಶನ್ನ ಮೇಲೇ ಕೇಸು ನೆಕ್ಸ್ಟ್ ಬಿಲ್ಡ್ ಆಗೋದ್ರಿಂದ, ನೆಕ್ಸ್ಟು ಯಾವುದೇ ಒಂದು ಎನ್ಕ್ವೈರೀಸ್ ಆಗಲಿ ಎಲ್ಲನೂ ನಡೆಯೋದ್ರಿಂದ ಲೀಗಲ್ ನೋಟಿಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಲೀಗಲ್ ನೋಟಿಸ್ಗೆ ಸಂಬಂಧಪಟ್ಟಂತೆ, ಆ ಲೀಗಲ್ ನೋಟಿಸಲ್ಲಿ ಮ್ಯಾಂಡೇಟ್ರಿಯಾಗಿ ಇರಲೇಬೇಕಾದಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಲೀಗಲ್ ನೋಟಿಸ್ ಒಂದು ಪ್ರಮುಖವಾದಂಥ ಒಂದು ಪಾರ್ಟ್ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ. ಸೊ ಹಾಗಾಗಿ ಇದರಲ್ಲಿ ಎರಡು ರೀತಿ ಬರುತ್ತೆ. ಒಂದು ಪರ್ಸನಲ್ ಚೆಕ್ಗಳು, ಇನ್ನೊಂದು ಕಂಪನಿಯ ಚೆಕ್ಗಳು. ಮೊದಲು ಈ ಎರಡು ಇದರದ್ರೂ ಕೂಡ ಆದರೆ ಪಾರ್ಟಿಗಳು ಮಾಡೋದು ವ್ಯತ್ಯಾಸಗಳಾಗತ್ತೆ. ಆದರೆ ಇದರಲ್ಲಿ ಕಂಟೆಂಟ್ ಇರಬೇಕಾದದ್ದು ವೆರಿ ಇಂಪಾರ್ಟೆಂಟ್. ಅಂದರೆ ಇದರಲ್ಲಿ ಚೆಕ್ಕು ಯಾವಾಗ ನೀಡಿದ್ರು, ಅಂದರೆ ಅದಕ್ಕಿಂತ ಮೊದಲು ಅವರಿಗೆ ಯಾವಾಗ ಹಣ ನೀಡಲಾಗಿತ್ತು, ಅನಂತರದಲ್ಲಿ ಯಾವಾಗ ಅವರು ಚೆಕ್ಕನ್ನು ಕೊಟ್ಟರು, ಆ ಚೆಕ್ಕನ್ನು ಯಾವಾಗ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಲಾಯಿತು, ಆ ಚೆಕ್ಕಿನ ನಂಬರ್ ಏನು, ಅದರ ಡೇಟ್ ಏನು, ಮತ್ತು ಯಾವ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಲಾಯಿತು, ಆ ಬ್ಯಾಂಕಿಂದ ಎಂಡೋರ್ಸ್ಮೆಂಟ್ ಏನಂತ ಬಂದಿದೆ, ಆ ಎಂಡೋರ್ಸ್ಮೆಂಟಲ್ಲಿ ಸ್ಟಾಪ್ ಪೇಮೆಂಟ್ ಅಂತಿದೆಯಾ, ಅಥವಾ ಅಕೌಂಟ್ ಕ್ಲೋಸ್ ಅಂತಿದೆಯಾ, ಸಿಗ್ನೇಚರ್ ಮಿಸ್ ಮ್ಯಾಚ್ಡ್ ಅಂತಿದೆಯಾ, ಅಥವಾ ಡಿಫ್ರೆಂಟ್ ಅಂತಿದೆಯಾ, ಇದುಗಳನ್ನ ನೋಡ್ಕೋಬೇಕು. ಸೊ ಇವು ಯಾವುದೇ ಇದ್ರೂ ಕೂಡ ಇದು NA ಆ್ಯಕ್ಟ್ನ ಸೆಕ್ಷನ್ 138ನ ಅಡಿಯಲ್ಲಿ ಇನ್ಸಫಿಷಿಯೆಂಟ್ ಫಂಡ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಅದು ಏನಂತ ಬಂದಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಆನಂತರದಲ್ಲಿ ಯಾರಿಗೆ ಈ ನೋಟಿಸನ್ನು ಕೊಡಬೇಕು ಅಂದರೆ ಚೆಕ್ ಬೌನ್ಸ್ ಆಗಿ ನಮಗೆ ಅಕ್ಲಾಜ್ಮೆಂಟ್ ಬಂದ ಮೇಲೆ 15 ದಿನಗಳ ಒಳಗಡೆ ನೋಟಿಸನ್ನು ಇಶ್ಯೂ ಮಾಡಬೇಕು. ಆ ಇಶ್ಯೂ ಮಾಡಿದ ನಂತರದಲ್ಲಿ ಅವರಿಗೆ ರೀಚ್ ಆದ ಮೇಲೆ ಅವರಿಗೆ 15 ದಿನಗಳ ಮ್ಯಾಂಡೇಟ್ರಿ ಪೀರಿಯಡನ್ನು ಕೊಡಬೇಕಾಗತ್ತೆ. ಈಗ ಚೆಕ್ ಬೌನ್ಸ್ ಈ ಪ್ರಕರಣ ಏನಿದೆ ಮ್ಯಾಂಡೇಟ್ರಿ ಪೀರಿಯಡನ್ನು ಕೊಡಬೇಕಾಗತ್ತೆ. ಸೊ ಕೊಟ್ಟ ನಂತರದಲ್ಲಿ ಅಂದರೆ ದಟ್ ಮೀನ್ಸ್ ಚೆಕ್ ಬೌನ್ಸ್ ಆದ ನಂತರದಲ್ಲಿ 1 ತಿಂಗಳ ಒಳಗಾದ್ರೂ, ಆ ಒಂದು ಮಿನಿಮಮ್ 30 ಡೇಸ್ ಒಳಗಡೆ ಆದ್ರೂ ಅವರಿಗೆ ನೋಟಿಸು ರೀಚ್ ಆಗಿರಬೇಕಾಗತ್ತೆ. ಆ ರೀಚ್ ಆದ ನಂತರದಲ್ಲಿ ಅವ್ರಿಗೆ 15 ದಿನಗಳ ಮ್ಯಾಂಡೇಟ್ರಿ ಟೈಮನ್ನು ಕೊಡಬೇಕು. ಆವಾಗ ಅವರು ಏನಾದರೂ ಪೇಮೆಂಟನ್ನು ಮಾಡಿದರೆ ಅಲ್ಲಿಗೆ ಈ ಒಂದು ಪ್ರಕರಣ ಅಂತ್ಯ ಆಗುತ್ತೆ. ಇಲ್ಲಾಂದರೆ ಕಾಸಪಕ್ಷನ್ನು ನೋಟಿಸ್ ಕೊಟ್ಟ ದಿನದಿಂದ ಪ್ರಾರಂಭ ಆಗಿ ಅವರು ಪೇಮೆಂಟನ್ನು ಮಾಡಲಿಲ್ಲ ಅಂದರೆ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಮಂಜಸವಾದಂಥ ಕಾರಣವನ್ನು ಕೊಡಲಿಲ್ಲ ಅಂತಂದರೆ, ಅಥವಾ ಬೇರೆ ಆಲ್ಟರ್ನೇಟನ್ನು ಅವ್ರು ಮಾಡಲಿಲ್ಲ ಅಂತಂದರೆ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಸೊ ಇತ್ತೀಚೆಗೆ ಈ ಡಿಫ್ರೆಂಟ್ ಸ್ಟಾಪ್ ಪೇಮೆಂಟ್ ಆಗಿರ್ಬೋದು, ಅಕೌಂಟ್ ಕ್ಲೋಸ್ ಆಗಿರ್ಬೋದು, ಮಿಸ್ ಮ್ಯಾಚ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳಿದೆ. NECP ಪ್ರಕರಣ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಮೊಹಮ್ಮದ್ ಪ್ರಕರಣ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಮಾಡಿರುವಂಥ ಪ್ರಕರಣ ಆಗಿರ್ಬೋದು, ಕರ್ನಾಟಕ ಹೈಕೋರ್ಟ್ ಮಾಡಿರುವಂಥ ಪ್ರಕರಣಗಳಾಗ್ಬೋದು, ಬಹಳಷ್ಟು ಪ್ರಕರಣಗಳು ಸಿಗ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕೆಲವೊಂದು ಉಲ್ಲೇಖವನ್ನು ಮಾಡಿ ಜಡ್ಜ್ಮೆಂಟ್ಗಳನ್ನು ಕೆಲವು ವಿಡಿಯೋಗಳಲ್ಲಿ ಎಲ್ಲ ಕೋಟ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಕೂಡ ನೋಡಿ ಆ ಜಡ್ಜ್ಮೆಂಟ್ಗಳನ್ನು ಪಡ್ಕೋಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಲೀಗಲ್ ನೋಟಿಸ್ ಅದರಲ್ಲಿ ಇರಬೇಕಂತ ಕಂಟೆಂಟಿಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಮತ್ತು ಅವರಿಗೆ ಯಾವ ರಿಟರ್ನ್ ಬಂದಂಥದ್ದು ಅಕ್ಲಾಜ್ಮೆಂಟ್ ಏನಿರುತ್ತೆ ಅದು ಯಾವಾಗ ಬಂತು, ಇದನ್ನು ಸ್ಪೆಸಿಫಿಕ್ಕಾಗಿ ನಮೂದು ಮಾಡಬೇಕು. ನಮೂದು ಮಾಡಿ ಮುಖ್ಯವಾಗಿ ಅವರ ಸ್ಪೆಸಿಫಿಕ್ ಒಂದು ಅಡ್ರೆಸ್ಸಿಗೆ ನೋಟಿಸನ್ನು ಕಳಿಸ್ಬೇಕಾಗಿರುತ್ತೆ. ಇಲ್ಲ ಅವರು ಈಗ ಎಲ್ಲಿದ್ದಾರೆ ಏನೋ ಅಂತ ಗೊತ್ತಾಗಲಿಲ್ಲ ಅಂದರೆ ಲಾಸ್ಟ್ ಸೀನ್ ಅಡ್ರೆಸ್, ಅಂದರೆ ಲಾಸ್ಟಾಗಿ ಅವರು ನಿಮಗೆ ಗೊತ್ತಿರುವಂಥ ಅಡ್ರೆಸ್ ಏನಿದೆ ಅದಕ್ಕೆ ಕಳಿಸ್ಬೇಕಾಗತ್ತೆ. ಸೊ ಆ ಅಡ್ರೆಸ್ಸಲ್ಲೇ ಅವರು ಇಲ್ಲ ಅಂತಂದು ಕಂಡು ಬಂದ್ರೂ, ಅಂದರೆ ಲಾಸ್ಟ್ ಅವ್ರು ಸ್ಪೆಸಿಫಿಕ್ಕಾಗಿ ಅಲ್ಲಿ ಇರೋವಂಥದ್ದಾಗಿರಬೇಕಾಗುತ್ತೆ. ಬೋಗಸ್ ಅಡ್ರೆಸ್ಗಳಿಗೆ ಕಳಿಸಿದರೆ ಅದು ಬರೋದಿಲ್ಲ. ಅವರು ಬೋಗಸ್ ಅಡ್ರೆಸ್ ಅಂತೇಳಿ ಅದನ್ನ ಪ್ರೂವ್ ಮಾಡಿದರೆ ಆವಾಗ ಬರೋದಿಲ್ಲ, ಆವಾಗ ಕೂಡ ಕೇಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಲಾಸ್ಟ್ ಸೀನ್ ಅಡ್ರೆಸ್ ಏನಿರುತ್ತೆ ಅಲ್ಲಿಗೆ ಕಳಿಸ್ಬೋದಾಗಿರುತ್ತೆ. ಅಥವಾ ಈಗ ಎಕ್ಸಿಸ್ಟ್ ಆಗಿ ಅಥವಾ ವರ್ಕ್ ಮಾಡ್ತಾ ಇರೋಂಥ ಪ್ಲೇಸ್ಗೆ ಆ ಅಡ್ರೆಸ್ಸನ್ನು ಮಾಡಿ ಅಲ್ಲಿಗೆ ಲೀಗಲ್ ನೋಟಿಸನ್ನು ಕಳಿಸ್ಬೋದಾಗಿರುತ್ತೆ. ಸೊ ಮೊದಲೇ ಹೇಳ್ದಂಗೆ ಈ ಲೀಗಲ್ ನೋಟಿಸು ಎರಡು ರೀತಿಯಲ್ಲಿರುತ್ತೆ. ಒಂದು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಪರ್ಸನಲ್ ಕೇಸ್ ಇದಾಗಿರುತ್ತೆ, ಇನ್ನೊಂದು ಇನ್ನೊಂದು ಲೀಗಲ್ ನೋಟಿಸು ಕಂಪನಿಗೆ ಸಂಬಂಧಪಟ್ಟಂಗೆ ಆಗಿರುತ್ತೆ.
ಚೆಕ್ ಬೌನ್ಸ್ ಪ್ರಕರಣ ಪರ್ಸನಲ್ ಕೇಸ್ ಆಗಿದ್ದರೆ ಅದರಲ್ಲಿ ಆ ವ್ಯಕ್ತಿಗೆ ನೀಡಬೇಕಾಗಿರುತ್ತೆ. ಆದರೆ ಕಂಪ್ನಿಗೆ ಸಂಬಂಧಪಟ್ಟಾದರೆ ಫಸ್ಟು ಕಂಪ್ನಿಯನ್ನು ಪಾರ್ಟಿ ಮಾಡಬೇಕಾಗತ್ತೆ. ಆನಂತರದಲ್ಲಿ ಚೆಕ್ಕನ್ನು ಯಾರು ಇಶ್ಯೂ ಮಾಡಿದರೆ ಅಥವಾ ಅದರ ಅಥಾರಿಟಿ ಪರ್ಸನ್ಸ್ ಯಾರಿರ್ತಾರೆ ಅವರನ್ನು, ಅಥವಾ ಆಥರೈಸ್ಡ್ ಅವರ ಒಂದು ಓನರ್ಸ್, ಇನ್ನೊಬ್ಬರು ಪಾರ್ಟ್ನರ್ಸ್ ಏನಿರ್ತಾರೆ ಅವ್ರುಗಳನ್ನು ಪಕ್ಷಕಾರರನ್ನಾಗಿ ಮಾಡಿ ಲೀಗಲ್ ನೋಟಿಸನ್ನು ಮ್ಯಾಂಡೇಟರಿಯಾಗಿ ಕೊಡಲೇಬೇಕು. ಸೊ ಇನ್ನೊಂದು ಸರಿ ಇದನ್ನ ನೋಡೋದಾದರೆ, ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಯಾವಾಗ ಹಣವನ್ನು ಕೊಡಲಾಯಿತು ಅಥವಾ ಯಾವ ರೂಪದಲ್ಲಿ ಕೊಡಲಾಯಿತು, ಅನಂತರದಲ್ಲಿ ಅವರು ಚೆಕ್ಕನ್ನು ಯಾವಾಗ ಕೊಟ್ಟರು, ಆ ಚೆಕ್ ನಂಬರ್ ಏನು, ಅದರ ಡೇಟ್ ಏನು, ಮತ್ತು ಅದು ಯಾವ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ನಮೂದು ಮಾಡಿ ಆ ಬ್ಯಾಂಕಿಗೆ ನೀವು ಯಾವ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ನಿಮಗೆ ಅದು ಬೌನ್ಸ್ ಆಗಿದೆ ಅಂತೇಳಿ ಎಂಡರ್ಸ್ಮೆಂಟನ್ನು ಯಾವ ಡೇಟಲ್ಲಿ ಕೊಟ್ಟರು, ಎಂಡರ್ಸ್ಮೆಂಟಲ್ಲಿ ನಮೂದು ಮಾಡಿರುವ ಸ್ಪೆಸಿಫಿಕ್ ರೀಸನ್ ಏನು, ಇವುಗಳನ್ನೆಲ್ಲ ನಮೂದು ಮಾಡಿ ಲೀಗಲ್ ನೋಟಿಸನ್ನು ಅವರಿಗೆ ಕೊಡಬೇಕು. ಮತ್ತು ಆ ಕೊಟ್ಟಂಥ ಲೀಗಲ್ ನೋಟಿಸಲ್ಲಿ ಅವರಿಗೆ ಮ್ಯಾಂಡೇಟರಿಯಾಗಿ 15 ದಿನಗಳ ಕಾಲಾವಕಾಶವನ್ನು ಕೊಡಲೇಬೇಕು. ಸೊ ಅದು ನೀವು ನೋಟಿಸನ್ನು ಇಶ್ಯೂ ಮಾಡಿ ತಕ್ಷಣದಲ್ಲೇ ಕೇಸನ್ನು ಫೈಲ್ ಮಾಡ್ತೀನಿ ಅಂದರು, ಮ್ಯಾಂಡೇಟರಿ ಪೀರಿಯಡ್ 15 ದಿನ ಕೊಡಲಿಲ್ಲ ಅಂತಂದರೂ ಕೂಡ ಆಗಲೂ ಕೂಡ ಫೈಲೂರ್ ಆಗೋಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಗಮನಿಸಬೇಕಾದಂಥ ಅಂಶ, ಚೆಕ್ ಬೌನ್ಸ್ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಕಂಪನಿಗೆ ಸಂಬಂಧಪಟ್ಟಿದ್ದಾದರೆ ಅಥವಾ ಲೀಗಲ್ ಪರ್ಸನ್ಗೆ ಸಂಬಂಧಪಟ್ಟಿದ್ದಾದರೆ ಆ ಲೀಗಲ್ ಪರ್ಸನನ್ನು ಫಸ್ಟು ಮ್ಯಾಂಡೇಟರಿಯಾಗಿ ನೋಟಿಸಲ್ಲಿ ನಮೂದು ಮಾಡಿ ಅವರನ್ನು ಪಕ್ಷಕಾರರನ್ನಾಗಿ ಮಾಡಿ ಅವರಿಗೆ ನೋಟಿಸನ್ನು ಕೊಡಿ. ಇಲ್ಲ ಅಂತಂದರೂ ಕೂಡ ಸೆಕ್ಷನ್ ಇಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ NI ಆ್ಯಕ್ಟ್ನ ಸೆಕ್ಷನ್ 141 ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದನ್ನು ನೀವು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ನೀವೇನೇ ಕೇಸ್ ಹಾಕಿದರೂ ಕೂಡ ಕೇಸು ನಾಟ್ ಮೇಂಟೈನಬಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅಂಶಗಳನ್ನು ಸಂಪೂರ್ಣವಾಗಿ ಲೀಗಲ್ ನೋಟಿಸಲ್ಲಿ ಇಟ್ಕೊಬೇಕಾಗತ್ತೆ. ಕಂಪನಿ ಚೆಕ್ ಆಗಿದ್ದರೆ ನೀವು ಲೀಗಲ್ ನೋಟಿಸ್ ಕೊಡಬೇಕಾದ್ರೇ ಕೊಡದೇ ಇದ್ದರೆ ಅನಂತರದಲ್ಲಿ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೇಸ್ಗಳು ಕೂಡ ಇದೆ, ಡಿಸಿಷನ್ ಆಗಿವೆ, ಸುಪ್ರೀಂ ಕೋರ್ಟ್ನೂ ಕೂಡ ತುಂಬ ಕೇಸ್ಗಳಿದೆ, ಅವುಗಳನ್ನೂ ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ನೀವು ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಇಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಲೀಗಲ್ ನೋಟಿಸನ್ನು ಕೊಡೋದು ತುಂಬ ಉತ್ತಮ. ಆಗ ನಿಮ್ಮ ಕೇಸು ಮೇಂಟೈನಬಲ್ ಆಗಿರುತ್ತೆ, ಕೇಸನ್ನು ನಡೆಸಲಿಕ್ಕೆ ತೊಂದರೆ ಇರೋದಿಲ್ಲ, ಕ್ಲಿಯರ್ ಆಗುತ್ತೆ, ಜಡ್ಜ್ಮೆಂಟ್ಸು ಕೂಡ ಆಗುತ್ತೆ. ನೀವು ಅದರಲ್ಲಿ ಎಲ್ಲ ಅಂಶಗಳನ್ನು ಪ್ರೂವ್ ಮಾಡಲಿಕ್ಕೆ ಸಫಿಷಿಯೆಂಟ್ ಆಗಿರುತ್ತೆ. ಮತ್ತು ಇನ್ನು ಕೆಲವರು ಕೇಳ್ತಾ ಇರ್ತಾರೆ, ಈಗ ಚೆಕ್ ನೋಟಿಸನ್ನು ಕಳಿಸಿದ್ದೀವಿ, ಅದರಲ್ಲಿ ಕೆಲವೊಂದು ತಪ್ಪುಗಳಾಗಿದೆ, ಅಥವಾ ಚೆಕ್ ನಂಬರ್ ಏನೋ ತಪ್ಪಾಗಿದೆ, ಅಥವಾ ಡೇಟ್ ಏನೋ ತಪ್ಪಾಗಿದೆ, ಎಲ್ಲ ಕ್ಲರಿಕಲ್ ಮಿಸ್ಟೇಕ್ ಆಗಿದೆ, ಏನು ಮಾಡೋದು, ಆಗೋಗಿದೆಯಲ್ಲ ಅನ್ನೋದು ಈ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಆಗ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಥರ ಕ್ರಿಟಿಕಲ್ ಮಿಸ್ಟೇಕ್ ಆಗಿದ್ದರೆ ಅಥವಾ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ, ಸೊ ನೀವು ಮೊದಲು ಏನು ನೋಟಿಸನ್ನು ಕೊಟ್ಟಿರ್ತೀರಿ ಅದಕ್ಕೆ ಅಡಿಷನಲ್ ನೋಟಿಸನ್ನು ಮಾಡಿ ಕೊಡಿ. ಮೊದಲು ಎಷ್ಟು ಪರ್ಸನ್ಗಳಿಗೆ, ಎಷ್ಟು ಜನನ ಪಾರ್ಟಿ ಮಾಡಿ ನೋಟಿಸ್ ಕೊಟ್ಟಿರ್ತೀರಿ, ಸೊ ಎಲ್ಲರಿಗೂ ಕೂಡ ಅಡಿಷನಲ್ ನೋಟಿಸನ್ನು ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ಅಡಿಷನಲ್ ನೋಟಿಸನ್ನು ಕೊಡ್ಬೋದಾಗಿರುತ್ತೆ. ಬಟ್ ಕಾಸ್ಟ್ ಆಫ್ ಆ್ಯಕ್ಷನ್ ಬಂದು ಫಸ್ಟ್ ನೋಟಿಸ್ ಏನು ಕೊಟ್ಟಿರ್ತೀರಿ ಅದರಿಂದಲೇ ಕಾಸ್ಟ್ ಆಫ್ ಆ್ಯಕ್ಷನ್ನ ತೊಗೋಬೇಕಾಗಿರುತ್ತೆ. ಸೊ ಇದೂ ಕೂಡ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಆಗಿರುತ್ತೆ. ಸೊ ಯಾವುದೇ ಒಂದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಕೇರ್ಫುಲ್ಲಾಗಿ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕೊಡೋದು ಅತಿ ಮುಖ್ಯ ಆಗಿರುತ್ತೆ.